ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆ ಎದ್ದಿದ ತಕ್ಷಣ ಬಾರ್ಲಿ ಗಂಜಿ ಮಾಡಿದೆ. ನಾವು ಕಾಫಿ ಟೀ ಕುಡಿಯೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ, ಅದಕ್ಕೆ ಬಾರ್ಲಿ ಗಂಜಿ ಮಾಡಿದ್ದೀನಿ. ಬಾರ್ಲಿ ಗಂಜಿ ಆಗಿದ ತಕ್ಷಣ ನೆನ್ನೆ ಪಾಲಕ್ ಸೊಪ್ಪು ತಂದಿದ್ವಿ, ಒಂದು ಕಟ್ಟು ಪಾಲಕ್ ರೈಸ್ ಮಾಡೋಣ ಅಂದ್ಕೊಂಡು. ಆದರೆ ಒಂದು ಕಟ್ಟು ಪಾಲಕ್ ರೈಸಿಗೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅರ್ಧ ಮಾತ್ರ ಹಾಕಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಇನ್ನು ಅರ್ಧನ ಸಾಂಬಾರು ಮಾಡಿಬಿಡೋಣ, ಸಂಜೆ ಬಂದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ತೊಳೆದು ಎಲ್ಲ ಇಟ್ಟಿದ್ದೆ. ಇದು ಪಾಲಕ್ ರೈಸಿಗೆ ಸೊಪ್ಪಿನ ಸಾಂಬಾರಿಗೆ ಎರಡಕ್ಕೂ ಒಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ರೆಡಿ ಮಾಡ್ಕೊಂಬಿಟ್ರೆ ಒಂದೇ ಸರಿ ಬೇಗ ಆಗ್ಬಿಡುತ್ತೆ. ಕೆಲಸಕ್ಕೆ ಬೇಗ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ನೋಡಿ ಸಾಂಬಾರಿಗೆಲ್ಲ ಹಾಕ್ಬಿಡ್ತಾ ಇದ್ದೀನಿ ನಾನು. ಸಾಂಬಾರಿಗೆ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೇಗ ಅದು ವಿಶಿಲ್ ಆಗಿದ ತಕ್ಷಣ ಸ್ವಲ್ಪ ರುಬ್ಬಿಟ್ರೆ ಸಾಂಬಾರು ಆಗುತ್ತೆ. ಅದಕ್ಕೆ ಇವಾಗ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ. ಮುಚ್ಚಿಟ್ಬಿಡೋಣ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ನಾನು ಇದನ್ನು. ಅಷ್ಟೊತ್ತಿಗೆ ಸಾಂಬಾರು ಆಗುತ್ತೆ. ಈ ಕಡೆ ಆಮೇಲೆ ನಾವು ತಕ್ಷಣ ಈ ಪಲಾವ್ಗೆ ರೆಡಿ ಮಾಡ್ಕೊಬೋದು. ಪಾಲಕ್ ರೈಸ್ಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಪುದೀನ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಒಂದು 2 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಾಲಕ್ ಎಲೆ ಮತ್ತು ಚಕ್ಕೆ ಲವಂಗ, ಒಂದು ಏಲಕ್ಕಿ ಹಾಕ್ಬಿಟ್ಟು ಇವಾಗ ಅದು ರುಬ್ಕೊಂಬಂದಿರೋದು ಹಾಕ್ಬಿಡೋಣ. ಫಸ್ಟು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಆಮೇಲೆ ರುಬ್ಕೊಂಡು ಬಂದಿರೋದು ಹಾಕ್ತೀನಿ ನಾನು. ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಅಕ್ಕಿ ಹಾಕ್ಬಿಡ್ತೀನಿ ನಾನು. ಒಂದೇ ಸರಿ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು. ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ನೀರು ಹಾಕಬೇಕು. ಬಿಸಿನೀರು ಪಕ್ಕದಲ್ಲಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ, ಹಾಕ್ಬಿಟ್ಟು ಇವಾಗ ಮುಚ್ಚಿಟ್ಬಿಡ್ತೀನಿ. 2 ವಿಜಿಲ್ ಆದರೆ ಸಾಕು. 2 ವಿಜಿಲ್ ಆಗಿದ ತಕ್ಷಣ ತೆಗೆದ್ರೆ ಆಗುತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ಸೊಪ್ಪಿನ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಸೊಪ್ಪು ಬಂದಿದ್ದೆ, ಅದನ್ನು ಹಾಕಿದ್ದೀನಿ. ಅದು ಕುದೀತಾ ಇದೆ. ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಳೆ ಬೇಯಿಸಿಟ್ಟಿರೋದು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಯಿತು. 2 ಒಟ್ಟಿಗೆ ಆಗೋಯಿತು. ಸಂಜೆ ಬಂದ ತಕ್ಷಣ, ಕೆಲಸದಿಂದ ಬಂದ ತಕ್ಷಣ ರೈಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್.